ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವ್ಲಾಗಲ್ಲಿ ಹುಲಿಯೂರಮ್ಮನ ತೇರು ಹೇಗಿತ್ತು ಅನ್ನೋದನ್ನು ನೋಡೋಣ. ತೇರು ಎಳೆಯೋದು, ನಂತರ ಜಾತ್ರಾ ಮಹೋತ್ಸವ ಹೇಗೆಲ್ಲ ಆಯಿತು ಅನ್ನೋದನ್ನು ನೋಡ್ಕೊಂಡು ಬರೋಣ. ಹಾಗೆಯೇ ನಮ್ಮ ಹೊಸ ಮನೆಗೆ ಯಾವ ಹೆಸರು ಇಟ್ಟಿದ್ದಾರೆ ಅನ್ನೋದು ಕೂಡ ಇವತ್ತಿನ ವ್ಲಾಗಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಇವತ್ತಿನ ವ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ತೇರು ಎಳೆಯೋದಕ್ಕಿಂತ ಮುಂಚೆ ಇಲ್ಲಿ ಪೂಜೆನ ಮಾಡ್ತಾ ಇದ್ದಾರೆ, ಆರತಿ ಬೆಳಗ್ತಾ ಇದ್ದಾರೆ. ಹಾಗೆಯೇ ಒಳಗೆ ಇಲ್ಲಿ ಹುಲಿಯೂರಮ್ಮನಿಗೂ ಕೂಡ ಶಾಂತಮ್ಮನವರು ಇಲ್ಲಿ ಆರತಿನ ಬೆಳಗ್ತಾ ಇದ್ದಾರೆ. ಹುಲಿಯೂರಮ್ಮ ದೇವಿಯನ್ನು ನೋಡೋದಕ್ಕೆ ಎರಡು ಕಣ್ಣು ಸಾಲಲ್ಲ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ. ಇವಾಗ ರಥ ಕೂಡ ರೆಡಿಯಾಗಿದೆ. ಈಗ ರಥಕ್ಕೆ ಪೂಜೆ ಮಾಡುವಂಥ ಸಮಯ. ಹಾಗೆ ಸುತ್ತಲೂ ನೋಡ್ಬೋದು ನೀವು, ತಂಬಿಟ್ಟಿನ ಆರತಿ, ಮಡೆ ಆರತಿ ಎಲ್ಲ ಇದೆ. ಒಂದ್ಸರಿ ದೇವಿಯನ್ನು ನೋಡ್ಕೊಂಡು ಬರೋಣ ಬನ್ನಿ, ಹತ್ತಿರದಿಂದ ದರ್ಶನ ಮಾಡ್ಕೊಂಡು ಬರೋಣ. ನಮ್ಮ ಜೊತೆಗೆ ನಿಮಗೂ ಕೂಡ ಹತ್ತಿರದಿಂದ ಅಮ್ಮನ ದರ್ಶನವನ್ನು ಮಾಡಿಸ್ತೀನಿ. ಹುಲಿಯ ಮೇಲೆ ಕೂತಿದ್ದಾಳೆ, ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಮಾತ್ರ. ನಗು ಮುಖ ನೋಡಿ, ಇವಾಗ ಹತ್ತಿರದಿಂದ ನೋಡ್ಬೋದು ನೀವು. ಅಲಂಕಾರ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಹೂವಿನ ಅಲಂಕಾರ ಇರ್ಬೋದು. ಹಾಗೆ ಒಡವೆ ಎಲ್ಲ ಹಾಕ್ಬಿಟ್ಟು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ. ನೋಡೋದಕ್ಕೆ ಎರಡು ಕಣ್ಣು ಸಾಲಲ್ಲ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಅಮ್ಮ. ಹುಲಿಯ ಮೇಲೆ ಕೂತಿದ್ದಾಳೆ ಹುಲಿಯೂರಮ್ಮ. ಹಾಗೆ ರಥ ಕೂಡ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಹಾಗೆ ರಥದ ಮುಂಭಾಗದಲ್ಲಿ ಎರಡು ಅಶ್ವಗಳನ್ನು ನೋಡ್ಬೋದು, ಎರಡು ಕುದುರೆಗಳು.
ಶಾಂತಮ್ಮನವರು ಇಲ್ಲಿ ಎಲ್ಲರಿಗೂ ತೀರ್ಥ ಪ್ರೋಕ್ಷಣೆ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಕೆಳಗಡೆ ನೀರೆಲ್ಲ ಹಾಕಿ ಶುದ್ಧಿ ಮಾಡಿಕೊಂಡು ರಂಗೋಲಿ ಹಾಕಿ ಒಂದು ಬಿಳೆ ಬಟ್ಟೆಯನ್ನು ಹಾಕಿಸ್ತಾ ಇದ್ದಾರೆ. ಅದ್ರ ಮೇಲೆ ಕರಿಯಣ್ಣ ಮತ್ತು ಕೆಂಚಣ್ಣನನ್ನು ಇಡೋದಕ್ಕೆ ಅಂತೇಳಿ ತಿರುಪತಿ ತಿಮ್ಮಪ್ಪನ ಗಣಗಳಂತೆ ಅವರು, ಅಂದರೆ ದೂತರು, ಅವರಿಗಿವಾಗ ಪ್ರಸಾದವನ್ನು ಕೊಡ್ತಾರೆ. ಬಾಳೆಹಣ್ಣು ಮತ್ತು ಬೆಲ್ಲ, ಕಾಯಿ ಎಲ್ಲ ಹಾಕಿ ಕಲಸಿರುವಂಥ ಪ್ರಸಾದ. ಹಾಗೆ ಕಳಶ ಕೂಡ ಇಟ್ಟಿದ್ದಾರೆ. ಅಲ್ಲಿ ಮಧ್ಯೆ ಕಳಶ ಇಟ್ಬಿಟ್ಟು ಆ ಕಡೆ ಈ ಕಡೆ ಕರಿಯಣ್ಣ ಮತ್ತು ಕೆಂಚಣ್ಣನ ಇಟ್ಟಿದ್ದಾರೆ. ನೋಡಿ ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ತಿರುಪತಿ ತಿಮ್ಮಪ್ಪನ ಗಣಗಳಿಗೆ ಪೂಜೆ ಆಗ್ತಾ ಇದೆ ಇವಾಗ. ಹಾಗೆ ಹುಲಿಯೂರಮ್ಮನಿಗೂ ಕೂಡ ಪೂಜೆ ಮಾಡ್ತಾ ಇದ್ದಾರೆ. ಇಲ್ಲಿ ಜಂಜಿಗಳನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಊರಿಗೆ ಬಟ್ಟೆಯನ್ನೆಲ್ಲ ಸುತ್ತಿ ಅದಕ್ಕೆ ಎಣ್ಣೆ ಎಲ್ಲ ಹಾಕಿ ಅದಕ್ಕೆ ದೀಪನ ಹಚ್ಕೊಂಡಿದ್ದಾರೆ. ಎಣ್ಣೆನ ಹಾಕ್ಕೊಳ್ತಾ ಇರ್ತಾರೆ ಅವಾಗ. ಹಾಗೆ ಇಲ್ಲಿ ಪೂಜೆ ನಡೀತಾ ಇದೆ. ಸುತ್ತಲೂ ಪೂಜೆ ಮಾಡ್ತಾ ಇದ್ದಾರೆ ರಥಕ್ಕೆ. ಹಾಗೆ ಕೆಂಚಣ್ಣ ಮತ್ತು ಕರಿಯಣ್ಣನಿಗೆ, ಹುಲಿಯೂರಮ್ಮನಿಗೆ ಎಲ್ಲ ಕಡೆಯಲ್ಲಿ ಸುತ್ತಲೂ ಪೂಜೆ ಮಾಡ್ತಾ ಇದ್ದಾರೆ. ಮೇಲ್ಗಡೆ ಸೂರ್ಯ ದೇವನಿಗೆ ತಿರುಪತಿ ತಿಮ್ಮಪ್ಪನ ಗಣಗಳಾದ ಅಂದರೆ ದೂತರಿಗೆ ಪೂಜೆ ಆದಮೇಲೆ 3 ರೌಂಡು ಸುತ್ತಾಕ್ತಾರೆ ಕುಣಿತಾನೆ. ಆಮೇಲೆ ಅವರಿಗೆ ಮೈಮೇಲೆ ಬರುತ್ತೆ. ನಂತರ ಪ್ರಸಾದವನ್ನು ತಿಂತಾರೆ. ಯಾರಿಗೆ ಮೈಮೇಲೆ ಬಂದಿರುತ್ತೆ ನೋಡಿ ಅವರು ಪ್ರಸಾದವನ್ನು ತಿಂತಾರೆ. ಹಾಗೆ ದೇವಸ್ಥಾನದ ಸುತ್ತಲೂ 3 ಪ್ರದಕ್ಷಿಣೆಯನ್ನು ಹಾಕ್ತಾರೆ. ಆವಾಗ ಅಲ್ಲಲ್ಲಿ ಬಟ್ಟೆಯನ್ನು ಹೀಗೆ ಹಾಕಿಬಿಟ್ಟು ಶುದ್ಧಿ ಮಾಡಿ ಬಟ್ಟೆ ಹಾಕಿ ಅದರ ಮೇಲೆ ಬಾಳೆ ಎಲೆಯನ್ನು ಇಟ್ಟು ಪ್ರಸಾದವನ್ನು ಇಡ್ತಾರೆ. ಮತ್ತೆ ನೋಡಿ ಇಲ್ಲಿ ಅದೇ ಥರ 3 ರೌಂಡು ಸುತ್ತಾಕ್ತಾರೆ, ಕುಣಿತಾರೆ. ಇವಾಗ ಯಾರಿಗೆ ಮೈಮೇಲೆ ಬಂದಿದೆ ನೋಡಿ ಅವರು ಪ್ರಸಾದ ತಿಂತಾರೆ. ಇಲ್ಲಿ ಚಿಕ್ಕ ಹುಡುಗನಿಗೆ ಇವಾಗ ಮೈಮೇಲೆ ಬಂದಿದೆ. ಇಲ್ಲಿ ಯಾರಿಗೆ ಮೈಮೇಲೆ ದೇವರು ಬಂದಿರುತ್ತೋ ಅವರು ಪ್ರಸಾದವನ್ನು ತಿಂತಾರಂತೆ. ಹಾಗೆ ಸುತ್ತಲೂ ಅದೇ ಥರ ಮಾಡ್ತಾ ಹೋಗ್ತಾರೆ. ರಥವು ಕೂಡ 3 ಪ್ರದಕ್ಷಿಣೆಯನ್ನು ಹೊಡೆಯುತ್ತೆ. ತೇರನ್ನು ತಗೊಂಡು ಹೋಗೋರು ಕೂಡ 3 ಪ್ರದಕ್ಷಿಣೆಯನ್ನು ಹಾಕಿಸ್ತಾರೆ. ಎಲ್ಲರೂ
ಹಗ್ಗವನ್ನು ಹಿಡಿದು ಎಳೆಯೋದಕ್ಕೆ ತುಂಬ ಜನ ಇರ್ತಾರೆ. ರಥವನ್ನು ಎಳ್ಕೊಂಡು ಹೋಗೋದಕ್ಕೆ ಭಾಳಷ್ಟು ಜನ ರಥ ಎಳೆಯೋದಕ್ಕೆ ಕೈ ಹಾಕಿರ್ತಾರೆ ಭಕ್ತಾದಿಗಳು. ಹಾಗೆಯೇ ತಂಬಿಟ್ಟಿನ ಆರತಿ ಮತ್ತು ಮಡೆ ಆರತಿ ಎಲ್ಲ ಇಟ್ಕೊಂಡಿರ್ತಾರಲ್ಲ, ಅವರು ಕೂಡ ದೇವಸ್ಥಾನದ ಸುತ್ತಲೂ 3 ಪ್ರದಕ್ಷಿಣೆಯನ್ನು ಹಾಕ್ತಾರೆ. ನೋಡಿ ಇಲ್ಲಿ ಕರಿಯಣ್ಣ ಮತ್ತು ಕೆಂಚಣ್ಣನನ್ನು ಹಿಡ್ಕೊಂಡವರು ಮುಂದೆ ಇರ್ತಾರೆ. ಅದಕ್ಕೂ ಮುಂದೆ ತಮಟೆಯವರು ಇರ್ತಾರೆ. ಅದರ ನಂತರ ಇವರು ಹಿಂದೆ ಹುಲಿಯೂರಮ್ಮನನ್ನು ನೋಡಿ ಹಿಡ್ಕೊಂಡು ಬರ್ತಾ ಇದ್ದಾರೆ. ತಲೆ ಮೇಲೆ ಇಟ್ಕೊಂಡಿರ್ತಾರೆ, ಕೈಯಲ್ಲೆಲ್ಲ ಹಿಡ್ಕೊಂಡಿರಲ್ಲ, ತಲೆ ಮೇಲೆ ಹುಲಿಯೂರಮ್ಮನನ್ನು ಇಟ್ಕೊಂಡು ಬರ್ತಾರೆ. ಹಾಗೆ ಮೇಲ್ಗಡೆ ಪಟಾಕಿ ಎಲ್ಲ ಹೊಡಿತಾ ಇದ್ದಾರೆ. ಎಷ್ಟೊಂದು ವಾದ್ಯಗಳ ಸೌಂಡನ್ನು ಕೇಳ್ಬೋದು ನೀವಿಲ್ಲಿ. ತಮಟೆಯ ಸೌಂಡ್ ಇರ್ಬೋದು, ಹಾಗೆಯೇ ಬೇರೆ ಬೇರೆ ರೀತಿಯ ವಾದ್ಯಗಳ ಸೌಂಡ್ ಇರ್ಬೋದು. ಇವೆಲ್ಲವೂ ಒಂಥರ ಮನಸ್ಸಿಗೆ ತುಂಬಾ ಮುದ ನೀಡುತ್ತೆ ಅಂತ ಹೇಳ್ಬೋದು. ಈ ಥರ ಪೂಜೆಗಳನ್ನೆಲ್ಲ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ. ಹಾಗೆ ಸಂಜೆ ಸಮಯ ಆಗಿರೋದ್ರಿಂದ ದೇವಸ್ಥಾನದ ಸುತ್ತಲೂ ಲೈಟ್ ಎಲ್ಲ ಹಾಕ್ಬಿಟ್ಟು ಅಲಂಕಾರ ಮಾಡಿದ್ದಾರೆ. ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ಈ ಥರ ಪೂಜೆ ಎಲ್ಲ ನಾನು ನೋಡ್ತಾ ಇರೋದು ಇದೇ ಮೊದಲನೇ ಬಾರಿ. ನೋಡಿ, ಇವಾಗ ಯಾರಿಗೆ ಮೈಮೇಲೆ ಬಂದಿರುತ್ತೋ ಅವರು ಪ್ರಸಾದವನ್ನು ತಿಂತಾರೆ. ಹೀಗೆ ದೇವಸ್ಥಾನದ ಎದುರಿಗೆ ಹೋಗೋವರೆಗೂ ಅಲ್ಲಲ್ಲಿ ಈ ಥರ ಪ್ರಸಾದವನ್ನು ಇಡ್ತಾ ಹೋಗ್ತಾರೆ ತಿಮ್ಮಪ್ಪನ ಗಣಗಳಿಗೆ. ದೇವರನ್ನ ತಲೆ ಮೇಲೆ ಇಟ್ಕೊಂಡು ನೋಡಿ ಕೈಯನ್ನು ಕೆಳಗೆ ಬಿಟ್ಬಿಟ್ಟು ಎಷ್ಟು ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿಕೊಂಡು ಡ್ಯಾನ್ಸ್ ಮಾಡ್ತಾರೆ ಅಂತೇಳಿ ನೋಡಿದ್ರೆ ಇಲ್ಲಿ ಬಿದ್ದು ಹೋಗ್ಬಿಡತ್ತೇನೋ ಅಂತ ಅನಿಸುತ್ತೆ. ನಮಗೆ ಪ್ರಾಕ್ಟೀಸ್ ಇರೋಲ್ವಲ್ಲ, ಅವರಿಗೆ ಬ್ಯಾಲೆನ್ಸ್ ಮಾಡಿ ಅಭ್ಯಾಸ ಆಗಿರೋದ್ರಿಂದ ಎಷ್ಟು ಚೆನ್ನಾಗಿ ತಲೆ ಮೇಲೆ ದೇವರು ಇಟ್ಕೊಂಡು ಕುಣಿತಾರೆ, ಅವರು ಡ್ಯಾನ್ಸ್ ಮಾಡ್ತಾರೆ. ನೋಡೋದಕ್ಕೆ ಒಂಥರ ಚಂದ. ಹಾಗೆ ಭಯ ಕೂಡ ಆಗುತ್ತೆ, ಎಲ್ಲಿ ಬಿದ್ದೋಗ್ಬಿಡತ್ತೇನೋ ಅಂತೇಳಿ.
ಇವಾಗ ದೇವಸ್ಥಾನಕ್ಕೆ 3 ಸುತ್ತು ಪ್ರದಕ್ಷಿಣೆ ಹಾಕ್ಕೊಂಡು ಬಂದಿದ್ದಾಯಿತು. ಅದಾದಮೇಲೆ ಈಗ ಆರತಿಯನ್ನು ಬೆಳಗ್ತಾ ಇದ್ದಾರೆ. ಹಾಗೆ ಕಾಯಿ ಮೇಲೆ ಕರ್ಪೂರ ಹಚ್ಕೊಂಡ್ಬಿಟ್ಟು ನೋಡಿ ಇಲ್ಲಿ ಆರತಿ ಬೆಳಗ್ತಾ ಇದ್ದಾರೆ. ಆನಂತರ ಕಾಯನ್ನು ಒಡಿತಾರೆ, ದೃಷ್ಟಿ ತೆಗೆಯೋದು. ಹಾಗೆ ಲಿಂಬೆಹಣ್ಣನ್ನು ಕೂಡ ಸುಲಿದ್ಬಿಟ್ಟು ಅದನ್ನು ಕೂಡ ಒಡಿತಾರೆ. ಬಲಗಡೆಯಿಂದ ಎಡಗಡೆಯಿಂದೆಲ್ಲ ಸುಲಿದ್ಬಿಟ್ಟು ಲಿಂಬೆಹಣ್ಣನ್ನು ದೃಷ್ಟಿ ತೆಗೆದು ನೋಡಿ ಇವಾಗ ಲಿಂಬೆಹಣ್ಣನ್ನು ಕೂಡ ಈ ಥರ ಒಡಿತಾರೆ. ಇವೆಲ್ಲ ಮುಗಿದ ಮೇಲೆ ಕಲಶನ ತಗೊಂಡು ಬಂದ್ಬಿಟ್ಟು ಹುಲಿಯೂರಮ್ಮನ ಎದುರುಗಡೆ ಇಡ್ತಾರೆ. ನಂತರ ತಂಬಿಟ್ಟಿನ ಆರತಿ, ಮಡೆ ಆರತಿ ಎಲ್ಲ ಮಾಡ್ಕೊಂಡು ಬಂದಿರ್ತಾರಲ್ವ, ಅವರೆಲ್ಲರೂ ಕೂಡ ಬಂದು ಇಲ್ಲಿ ದೇವಿಗೆ ಆರತಿಯನ್ನು ಬೆಳಗ್ಬಿಟ್ಟು ಕೊನೆಗೆ ಅವರವರ ಮನೆಗೆ ಹೋಗ್ತಾರೆ. ದೇವಿಯ ಆಶೀರ್ವಾದವನ್ನು ಪಡ್ಕೊಂಡ್ಬಿಟ್ಟು ಅಮ್ಮನ ಆಶೀರ್ವಾದವನ್ನು ಪಡ್ಕೊಂಡು ಕೊನೆಗೆ ಅವರವ್ರ ಮನೆಗೆ ಹೋಗ್ತಾರೆ. ಹಾಗೆ ಮಡೆ ಆರತಿ ಅಂದರೆ ಮಡಿಕೆ ಒಳಗಡೆ ಅನ್ನ ಮಾಡಿರ್ತಾರಲ್ವ, ಅವರು ಎಲ್ಲರಿಗೂ ಕೂಡ ಪ್ರಸಾದ ಅಂತ ಕೊಡ್ತಾರೆ. ದೇವಿಗೆ ಪೂಜೆ ಆದಮೇಲೆ ಪ್ರಸಾದ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಪ್ರಸಾದವನ್ನು ಕೊಡ್ತಾರೆ. ಇವಾಗ ಎಲ್ಲ ಆರತಿ ಇವಾಗ ದೇವರ ಎದುರುಗಡೆ ತಗೊಂಡು ಬಂದು ಬೆಳಗ್ತಾರೆ. ಶಾಂತಮ್ಮನವರ ಜೊತೆಗೆ ಚಂದನ ಅವರು ಸೀರಿಯಲ್ ಆ್ಯಕ್ಟರ್, ತುಂಬ ಜನರಿಗೆ ಗೊತ್ತೇ ಇರ್ತಾರೆ. ಅವರು ಮತ್ತು ಅವರ ಹಸ್ಬೆಂಡ್ ಇದ್ದಾರೆ, ನನಗೂ ಕೂಡ ಪರಿಚಯ ಆದರು. ಅವರಿಗೆ ಅಮ್ಮನಿಂದ ತುಂಬಾ ಒಳ್ಳೆಯದಾಗಿದೆ ಅಂತ ಇಲ್ಲಿ ಬಂದ ಮೇಲೆ ನಿನ್ನೆ ವ್ಲಾಗಲ್ಲಿ ನಾನು ಅದನ್ನು ಕೂಡ ಶೇರ್ ಮಾಡಿದ್ದೆ. ಯಾರೆಲ್ಲ ನೋಡಿಲ್ಲ ನೋಡ್ಕೊಂಡು ಬನ್ನಿ. ಹಾಗೆ ಯಾರಿಗಾದರೂ ದಾಂಪತ್ಯ ಜೀವನದಲ್ಲಿ ಏನಾದರೂ ಸಮಸ್ಯೆ ಆಗಿದ್ದರೆ, ಹಾಗೆಯೇ ಮಕ್ಕಳಾಗದಿದ್ದಂಥವ್ರು, ಮದುವೆ ಆಗದಿದ್ದಂಥವ್ರು, ಈ ಥರ ಸಮಸ್ಯೆ ಇರೋರೆಲ್ಲ ಅಮ್ಮನ ಹತ್ರ ಬಂದು ನಿಮ್ಮ ಬೇಡಿಕೆಯನ್ನು, ಕೋರಿಕೆಯನ್ನು ಕೇಳ್ಕೊಳ್ಳಿ. ಅಮ್ಮನ ಆಶೀರ್ವಾದ ನಿಮ್ಮ ಮೇಲೂ ಇರುತ್ತೆ. ನಮ್ಮ ಗೃಹ ಪ್ರವೇಶ ಆಗ್ತಾ ಇರುವಂಥ ನೂತನ ಮನೆಯ ಹೆಸರು ಚೈತನ್ಯ ಅಂತ ಹೇಳಿ. ಯಾಕೆ ಈ ಹೆಸರನ್ನು ಇಟ್ಟಿದ್ದಾರೆ ಅನ್ನೋದು ಕೂಡ ನೆಕ್ಸ್ಟ್ ಇನ್ನೊಂದು ಬ್ಲಾಗಲ್ಲಿ ಹೇಳ್ತೀನಿ. ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದ್ದರೆ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ, ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಇನ್ನೊಂದು ವ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ.